ಹಾಯ್ ಹೇಳು. ಹಾಯ್ ಅಜಯ್, ಈಗ ಸುಮಾರು 20 ವರ್ಷ ಆದ್ಮೇಲೆ ಇಲ್ಲಿಗೆ ಬಂದಿದೆ ಅಲ್ವಾ? ಇಲ್ಲಿಗೆ ಬಂದಿರೋದು. ಹೆಂಗ ಅನಿಸ್ತಾ ಇದೆ? ಹೆಂಗಿದೆ ಇವಾಗ? ಈಗ ಚೆನ್ನಾಗಿದೆ. ಇನ್ನೂ ಎಲ್ಲ ನೋಡ್ಬೇಕು. ಒಟ್ಟಿನಲ್ಲಿ ಬಾಗಿಲು ತೆಗ್ದಿಲ್ಲ, ಅದೊಂದೇ ಕಷ್ಟ. ಚೆನ್ನಾಗಿದೆ. ಏನಿದು? ಕೊಳ 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 ಅಂದ್ರೆ ನೀರು. ಅಲ್ಲಿ ಹಿಡ್ಕೊಳ್ಳೋ ಮರಗಳು. ಏನು ಹಿಡಿಬೇಕು? ಮರಗಳು ಹಿಡ್ಕೊಳ್ಳೋ. ಹ್ಞೂ, ಹಿಡಿತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಒಂದು ವಿಶೇಷವಾದ ಸ್ಥಳ ನಮ್ಮೂರ ಹತ್ರನೇ ಇದೆ. ಇವತ್ತು ನಮ್ಮ ಅಜ್ಜಿ ಜೊತೆ ಕೂಡ ಅವ್ರನ್ನ ಕರ್ಕೊಂಡು ಬಂದಿದ್ದೀನಿ. ಹಾಯ್ ಹೇಳು. ಹಾಯ್. ಸೊ ಇದು ನಮ್ಮ ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ಮುಳ್ಳೂರು ಅಂತ ಗ್ರಾಮ. ಮುಳ್ಳೂರಿಂದ ಒಳಗಡೆ ಒಂದು ಕಿಲೋಮೀಟರ್ ಒಳಗಡೆ ಬಂದರೆ 2 ಕಿಲೋಮೀಟರ್ ಆಗುತ್ತಾ. ಒಳಗಡೆ ಬಂದರೆ ಇಲ್ಲೊಂದು ಜೈನ್ ಟೆಂಪಲ್ ಇದೆ, ಅಂದರೆ ಜೈನ ದೇವಸ್ಥಾನ. ಸುಮಾರು ತುಂಬ ಹಳೆಯದು. ಅಜ್ಜಿ ಕೂಡ ಹೇಳ್ತಾ ಇರೋರು, ಅವರು ಚಿಕ್ಕವರಿದ್ದಾಗಿಂದ ಅದಕ್ಕಿಂತ ತುಂಬ ಹಳೆಯದಂತೆ. ಅವರು ತುಂಬ ದಿನ ಆಗಿತ್ತು ನೋಡಿ, ಅದಕ್ಕೂ ಅವ್ರನ್ನೂ ಕರ್ಕೊಂಡು ಬಂದಿದ್ದೀನಿ. ಬನ್ನಿ ತೋರಿಸ್ತೀನಿ ದೇವಸ್ಥಾನ. ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬೋದು ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಎಷ್ಟೊಂದು ಜನಗಳಿರ್ತಾರೆ ಅಂತ. ಇದು ನನಗೆ ಗೊತ್ತಿಲ್ಲ, ಇದು ಟೂರಿಸ್ಟ್ಗೆಲ್ಲ ಅಲೋ ಮಾಡ್ತಾರಾ ಹೇಗೆ ಅಂತ. ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಕೊಡಗಲ್ಲೇ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಇದು ಎಲ್ಲಿದೆ ಅಂತ. ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಈ ಜಾಗ ಒಂಥರ ತುಂಬ ಚೆನ್ನಾಗಿದೆ, ಪೀಸ್ಫುಲ್ಲಾಗಿ ನೆಮ್ಮದಿಯಾಗಿ ಬಂದು ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಜಾಗ ಅಂತೂ ತುಂಬ ಸಕ್ಕತ್ತಾಗಿದೆ. ಸುಮಾರು ವರ್ಷಗಳ ಹಿಂದೆ ಇಲ್ಲಿ ಜೈನ ಸಮುದಾಯದ ಜನರು ತುಂಬ ಇದ್ದರು ಈ ಊರಲ್ಲಿ. ಹೋಗ್ತಾ ಇವಾಗ ಒಂದೇ ಒಂದು ಫ್ಯಾಮಿಲಿ ಇತ್ತಂತೆ, ಬಟ್ ಅವರು ಎಲ್ಲ ಅವರ ಜಾಗ ಎಲ್ಲ ಮಾರಿ ಬೇರೆ ಕಡೆ ಹೋಗಿದ್ದಾರೆ. ಅವ್ರು ಇದ್ದಾಗ ಇಲ್ಲಿ ಪೂಜೆ ಮಾಡ್ತಿದ್ರಂತೆ, ಬಟ್ ಇವಾಗ ಎಲ್ಲ ಕ್ಲೋಸ್ ಮಾಡಿದ್ದಾರೆ, ಯಾರು ಪೂಜೆ ಮಾಡ್ತಾ ಇಲ್ಲ. ಆಮೇಲೆ ಇದನ್ನು ಗೌರ್ಮೆಂಟಿಗೆ ವಹಿಸಿದ್ದಾರೆ. ಗೌರ್ಮೆಂಟಿಂದ ಒಬ್ಬ ಸೆಕ್ಯೂರಿಟಿ ಮತ್ತು ಇಲ್ಲಿ ಕ್ಲೀನ್ ಮಾಡೋರ್ನೆಲ್ಲರನ್ನು ಅವರೇ ಅರೇಂಜ್ ಮಾಡಿದ್ದಾರೆ. ಇದನ್ನು ಇವಾಗ ಗೌರ್ಮೆಂಟೇ ಮೇಂಟೈನ್ ಮಾಡ್ತಾ ಇದ್ದಾರೆ. ದೇವಸ್ಥಾನ ಕಟ್ಟಿ 200-250 ವರ್ಷದ ಮೇಲೆ ಆಗಿದೆ. ಮತ್ತೆ ಪೂಜ್ಯರು ಎಲ್ಲ ಅವರು ಜೈನರು ಇಲ್ಲ ಊರಲ್ಲಿ. ಪೂಜೆ ನಿಂತೋಯ್ತು. ಇನ್ನೇನಿದ್ರು ಪೂಜೆ ಮಾಡ್ಬೇಕು ಅಂದ್ರೆ ಜೈನರೇ ಮಾಡಬೇಕು, ಇನ್ಯಾರು ಮಾಡೋಕ್ಕಿಲ್ಲ. ಇನ್ನು ವಾಚ್ಮ್ಯಾನ್ ಎಲ್ಲ ಉಂಟು, ದೇವಸ್ಥಾನ ಕ್ಲೀನ್ ಮಾಡೋಕ್ಕೆ ಜನ ಇಟ್ಟವ್ರೆ. ವಾಚ್ಮ್ಯಾನು ಸೆಂಟ್ರಲ್ ವಹಿಸ್ಕೊಂಡೈತೆ. ವಾಚ್ಮ್ಯಾನ್ ಎಲ್ಲ ಇಲ್ಲೇ ಅವರೇ, ಅಂದರೆ ಸಂಜೆ ಬೆಳಗ್ಗೆ ಬಾಗಿಲು ತೆಗೆದು ಸಂಜೆ ಬಾಗಿಲಾಗ್ತಾರೆ. ಇದು ನಿಮಗೆ ಗೊತ್ತಿರೋ ಪ್ರಕಾರ ಎಷ್ಟು ವರ್ಷ ಆಗಿರ್ಬೋದು ಇದು ಕಟ್ಟಿ? ಇದು ಹೆಚ್ಚು ಕಡಿಮೆ ಒಂದು 200-250 ವರ್ಷ ಆಗಿದೆ. ಫಸ್ಟ್ ಇಲ್ಲಿ ಜೈನರು ಇದ್ರು. ಇವಾಗ ಯಾರು ಇಲ್ವಾ? ಒಂದೇ ಒಕ್ಕಲಿದ್ದು, ಅವರು ಮಾರಿ ಮಂಡ್ಯಕ್ಕೆ ಹೋದ್ರು. ಈಗ ಯಾರು ಜೈನರಿಲ್ಲ. ಅದೇ ಅವರಿದ್ದಾಗ ಅವರೇ ಇಲ್ಲಿ ಬಂದು ಪೂಜೆ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ರು. ಇಲ್ಲಿ ಪೂಜೆ ಮಾಡೋದು. ಇವಾಗ ಗೌರ್ಮೆಂಟಾ? ಸೆಂಟ್ರಲ್ ಗೌರ್ಮೆಂಟ್ ನೋಡ್ಕೊತಾ ಇರೋದು. ಸೆಂಟ್ರಲ್ ಗೌರ್ಮೆಂಟ್. ಸೊ ಹಾಗಾಗಿ ಸ್ವಲ್ಪ ಕ್ಲೀನಾಗಿ ಮೇಂಟೈನ್ ಮಾಡಿದಾರಲ್ಲ. ಮೇಂಟೈನ್ ಮಾಡಿ ಡೈಲಿ ಗುಡಿಸಿ ಕ್ಲೀನ್ ಮಾಡಿ ಎಲ್ಲ ಮಾಡ್ತಾರೆ. ಇದು ಟೂರಿಸ್ಟ್ ಪ್ಲೇಸೇನಾ? ಟೂರಿಸ್ಟು ಬರ್ತಾ ಇರ್ತಾರೆ, ಬಟ್ ತುಂಬ ಕಡಿಮೆ, ಅಷ್ಟು ಗೊತ್ತಿಲ್ಲ ಅಲ್ವಾ? ಅಂದರೆ ಜನಗಳಿಗೆ ಪಬ್ಲಿಕ್ ಆಗಲಿ, ಪಬ್ಲಿಕ್ ಆದರೆ ಜನ ಬರ್ತಾ ಇರ್ತಾರೆ. ಅಂತೂ ಸಾಧಾರಣ ಬರ್ತಾ ಇರ್ತಾರೆ. ಜೈನರು ಮತ್ತು ಮೈಸೂರು, ಬೆಂಗಳೂರು ಇಲ್ಲೆಲ್ಲ ಬರ್ತಾ ಇರ್ತಾರೆ. ಓಕೆ. ಇದು ಯಾರ ಕಾಲದಲ್ಲಿ ಕಟ್ಟಿರ್ಬೋದು? ಇದು ಅಣ್ಣ ಅದು ಗೊತ್ತಿಲ್ಲ, ಇದು ಯಾರ ಕಾಲದಲ್ಲಿ ಕಟ್ಟಿದ್ರೆ ಚೋಳರ ಕಾಲ ಅಂತಾರೆ. ನಿಮಗೆ ಗೊತ್ತಿರೋ ಪ್ರಕಾರ ನೀವು ಚಿಕ್ಕದ್ರಿಂದನೂ ಇದೆ ಇದು? ಚಿಕ್ಕದಿಂದ ನಾವು ಹುಟ್ಟೋದು ಎಷ್ಟು ವರ್ಷ ಆಯ್ತು, 200 ವರ್ಷದ ಮೇಲೆ ಆಯ್ತು ಅಂದರೆ. ಹೌದಾ? ಚೋಳರ ಕಾಲದಲ್ಲಿ ಕಟ್ಟಿದ್ದು ಅಂತ ಹಾಗೆ ಹೇಳ್ತಾರೆ. ಚೋಳರು ಇದ್ದಾಗ ಕಟ್ಟಿದ್ದು. ಬಟ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದಾರಲ್ಲ? ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಈಗಲೂ ವಾಚ್ಮ್ಯಾನ್ ಉಂಟು, ಊಟಕ್ಕೆ ಹೋಗಿರ್ಬೇಕು. ಹೌದಾ? ಅಂದರೆ ಬಾಗಿಲು ಬಂದು ತೆಗಿಬೇಕು ಅಂದರೆ ಅವ್ನು ಬರ್ತಾನೆ, ತೆಗಿತಾರೆ. ಒಳಗಡೆ ಹೋಗಿ ನೋಡ್ಬೋದು. ಏನಿದು? ಕೊಳ ಅಂದರೆ ನೀರು. ಪೂಜೆಗೆಲ್ಲ ಇದೇ ನೀರು ಯೂಸ್ ಮಾಡೋದಾ? ಇದು ಕೊಳ ಅಂತಾರೆ. ಇಲ್ಲಿ ಇವಾಗ ಪೂಜೆ ಯಾರು ಮಾಡ್ತಾ ಇಲ್ಲ? ಮಾಡ್ತಾ ಇರ್ಬೋದಾ ಅಂತ ಕೇಳಿ ಗೊತ್ತಾಗ್ತದೆ. ಪೂಜೆ ಮಾಡ್ತಾರೆ ಕಣ, ಬೆಳಗಿನ ಸತಿ ದೇವಸ್ಥಾನ ಪೂಜೆ ಮಾಡಲೇಬೇಕಲ್ಲ. ಇದು ಇಷ್ಟು ನೀಟಾಗಿರುತ್ತೆ, ಆಗ್ಬಿಟ್ಟು ಬಿಟ್ರೆ. ಅಂದರೆ ಅಲ್ಲಿ ಇದು ಗೌರ್ಮೆಂಟಿಂದ ಮೇಂಟೈನ್ ಮಾಡ್ತಿರೋದು? ಈ ಗೌರ್ಮೆಂಟ್ಗೆ ಆಗೋದಕ್ಕೆ ಅವರು ಹೋಗಿದ್ದು ಮತ್ತೆ ಬಿಟ್ಟಿದ್ದು. ಇಲ್ಲಿ ಪೂಜೆ ಮಾಡ್ತಾರಲ್ಲ ಅವರು ಬೇರೆ ಬೇರೆ ಕೆಲಸ ಮಾಡ್ತಾರೆ ಅಂತ ಹೋದ್ರು.
ಈ ದೇವಸ್ಥಾನ ಸುತ್ತಮುತ್ತ ಎಷ್ಟು ಚೆನ್ನಾಗಿದೆ ಅಂದರೆ, ಈ ದೇವಸ್ಥಾನ ಸುತ್ತ ಮಾವಿನ ಮರಗಳಿದ್ದಾವೆ, ಸುತ್ತ ತೋಟ ಇದೆ, ಕಾಫಿ ತೋಟಗಳಿದೆ, ಹೂವಿನ ಗಿಡಗಳಿದ್ದಾವೆ. ಅಷ್ಟೇ ಚೆನ್ನಾಗಿ ಈ ದೇವಸ್ಥಾನ ಮೇಂಟೈನ್ ಮಾಡಿದ್ದಾರೆ ಕೂಡ. ಔಟ್ ಸೈಡನ್ನು ಕ್ಲೀನಾಗಿ ತುಂಬ ಚೆನ್ನಾಗಿಟ್ಟಿದ್ದಾರೆ. ಅಲ್ಲಿ ನಿಂತ್ಕೋ, ಫೋಟೋ ತೆಗಿತೀನಿ. ಸ್ಮೈಲ್ ನೆಗಡ್ ಅಜ್ಜಿ. ಬಾ, ಈ ಕಡೆ ತೆಗಿತೀನಿ ಮುಂದೆಯಿಂದ. ಅಲ್ಲಿ ಹಿಡ್ಕೊ ಮರಗಳ. ಏನು ಹಿಡಿಬೇಕು? ಮರಗಳು ಹಿಡ್ಕೊಳ್ಳೋ. ಹ್ಞೂ, ಹಿಡಿತೀನಿ. ನನ್ನ ಮದುವೆಗೆ ಫೋಟೋ ಶೂಟ್ ಮಾಡೋಕೆ ಇಲ್ಲಿಗೆ ಬರಲ್ಲ? ಹ್ಞೂ ಕಣ್ಪ, ಚೆನ್ನಾಗಿತ್ತಿಲ್ಲ ಒಳ್ಳೆ. ಇಲ್ಲಿದ್ಕೋ, ಇನ್ನು ಮುಂದೆ ಬಾ. ಹ್ಞೂ. ಈಗ ಸುಮಾರು 20 ವರ್ಷ ಆದ್ಮೇಲೆ ಇಲ್ಲಿಗೆ ಬಂದಿದೆ ಅಲ್ವಾ? ಇಲ್ಲಿಗೆ ಬಂದಿರೋದು. ಹೆಂಗ ಅನಿಸ್ತಾ ಇದೆ? ಹೆಂಗಿದೆ ಇವಾಗ? ಈಗ ಚೆನ್ನಾಗಿದೆ. ಇನ್ನೂ ಎಲ್ಲ ನೋಡ್ಬೇಕು. ಒಟ್ಟಿನಲ್ಲಿ ಬಾಗಿಲು ತೆಗ್ದಿಲ್ಲ, ಅದೊಂದೇ ಕಷ್ಟ. ಚೆನ್ನಾಗಿದೆ, ಸುತ್ತ ಚೆನ್ನಾಗಿದೆ. ಒಳಗಡೆ ಹೋಗಕ್ಕೆ ಬಾಗಿಲು ಹಾಕಿದ್ದಾರೆ. ಇನ್ನೊಂದ್ಸರಿ ಟೈಮ್ ಇದ್ರೆ ಬರೋಣ.